ಆರೋಗ್ಯದ ದೃಷ್ಟಿಯಿಂದ ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳುವುದು ಒಳ್ಳೆಯದು ಎಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಯುವರಾಜ್ ಹೇಳಿದರು. ಕ್ರೀಡೆ ಆರೋಗ್ಯಕ್ಕೆ ಸಹಕಾರಿಯಾಗಿದ್ದು, ಸ್ನೇಹ ಮತ್ತು ಸೌಹಾರ್ದತೆ ಬೆಳೆಸುವ ಮಾಧ್ಯಮವಾಗಬೇಕು. ಗೆಲುವು ಸೋಲನ್ನ ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಇರಬೇಕು. ಕ್ರೀಡೆ ಮನರಂಜನೆಯಾಗಿರಬೇಕು, ಗೆಲುವೆ ಉದ್ದೇಶವಾಗಬಾರದು ಎಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಯುವರಾಜ್ ಹೇಳಿದರು. ಏನು ಇದೇ ಭಾನುವಾರ ನಡೆಯಲಿರ್ತಕ್ಕಂಥ ಸೌಹಾರ್ದಯುತ ಕ್ರಿಕೆಟ್ ಕಪ್ನ ಒಂದು ಟ್ರೋಫಿ ಮತ್ತು ಜೆರ್ಸಿಯ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಮತಿ ದೀಪಾ ಮೇಡಮ್ ಅವರೇ ಮತ್ತು ವಿವಿಧ ಇಲಾಖೆಯ ಮುಖ್ಯಸ್ಥರುಗಳೇ ವೇದಿಕೆಯಲ್ಲಿರ್ತಕ್ಕಂಥ ಅದು ಮನುಷ್ಯನ ಒಂದು ಅವಿಭಾಜ್ಯ ಅಂಗ. ಇಟ್ಸ್ ಎ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಕ್ರೀಡೆ ಕೂಡ ಬಹುಶಃ ಕ್ರೀಡೆ ಇಲ್ಲದೆ ಇದ್ರೆ ಮನುಷ್ಯ ತನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಅಥವಾ ಅವನ್ನ ಸದೃಢವಾದ ಒಂದು ಆರೋಗ್ಯವನ್ನ ಸೌಂಡ್ ಮೈಂಡ್ ಸೌಂಡ್ ಬಾಡಿ ಅಂತ ಏನು ಹೇಳ್ತೀವಿ ಅದನ್ನ ನಿರ್ವಹಣೆ ಮಾಡೋದಂಥ ಸಂದರ್ಭದಲ್ಲಿ ಇವೆಲ್ಲರೂ ಕೂಡ ಕ್ರೀಡೆನೂ ಕೂಡ ಒಂದು ಮನುಷ್ಯನ ಒಂದು ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳಲಿಕ್ಕೆ ನಾನು ಕೂಡ ಇಚ್ಛೆಪಡ್ತೇನೆ. ಯಾಕೆಂದ್ರೆ ಮನುಷ್ಯ ಎಲ್ಲ ತನ್ನ ಒತ್ತಡದ ನಡುವೆ ಒಂದು ವಿವಿಧ ಇಲಾಖೆಗಳ ಈಗ ಇವರಿಗೆ ಆದಂಥ ತಂದೆಯಾದಂಥ ಒತ್ತಡ ಇರುತ್ತೆ, ಮೇಡಮ್ಗೆ ನಮ್ಮದೇ ಆದಂಥ ನಮ್ಗೆ ಒತ್ತಡ ಇರುತ್ತೆ, ಇನ್ನು ತಾಲೂಕು ಕಚೇರಿ, ಕೋರ್ಟು, ಇನ್ನು ವಿವಿಧ ಇಲಾಖೆಗಳು ಏನಿದೆ ಯಾವುದೇ ಆದಂಥ ಒತ್ತಡಗಳಿರುತ್ತೆ. ಸೊ ಆ ಒತ್ತಡಗಳನ್ನೆಲ್ಲ ಒಂದು ಕಡೆ ಇಟ್ಟು ಬಹುಶಃ ಒಂದು ಸಂಡೇನಾದರೂ ಕೂಡ ತಮ್ಮ ಆರೋಗ್ಯವನ್ನು ಗಮನದಲ್ಲಿ ಇಟ್ಕೊಂಡು, ತಮ್ಮ ವೈಯಕ್ತಿಕ ಆರೋಗ್ಯವನ್ನು ಗಮನದಲ್ಲಿ ಇಟ್ಕೊಂಡು, ಸೊ ಎಲ್ಲರೂ ಕೂಡ ನಮಗೆ ಸೋಲು ಗೆಲುವು ಅದು ಅನಂತರ. ಸೊ ಅದಕ್ಕೆ ನಾವೆಲ್ಲರೂ ಹೇಳೋದು, ಯಾವುದೇ ಒಂದು ನಮ್ಮ ಜೀವನದಲ್ಲಿ ಆಗುವಂಥ ಒಂದು ಸಾಫಲ್ಯತೆ ಅಥವಾ ವೈಫಲ್ಯತೆಗಳನ್ನ ಕ್ರೀಡಾ ಮನೋಭಾವದಿಂದ ನಾವು ಸ್ವೀಕರಿಸಬೇಕು, ಸ್ಪೋರ್ಟ್ಸ್ಮನ್ಶಿಪ್ ಇರಬೇಕು. ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷ ದಯಾನಂದ್ ಶೆಟ್ಟಿಹಳ್ಳಿ, ಪ್ರಧಾನ ಕಾರ್ಯದರ್ಶಿ ಆರ್ ಶ್ರೀನಿವಾಸ್ ಉಳ್ಳಾವಳ್ಳಿ, ಉಪಾಧ್ಯಕ್ಷರಾದ ಕೆಪಿ ಪುಟ್ಟರಾಜು ನಂದನ್, ಕಾರ್ಯದರ್ಶಿಗಳಾದ ಜಯಕುಮಾರ್, ನಾಗೇಂದ್ರ, ರಾಯ, ಖಜಾಂಚಿ, ಎಂಎಲ್ ನಾಗೇಶ್, ನಿಕಟಪೂರ್ವ ಅಧ್ಯಕ್ಷ ಸಿದ್ದರಾಜು, ನಿರ್ದೇಶಕರಾದ ಎಂ ನಟೇಶ್, ಪಾಂಡುರಂಗ, ಸದಸ್ಯರಾದ ಹೀಕ್ರೂ ಚಂದ್ರು, ಮಂಜುನಾಥ್ ಹಂಚಿಹಳ್ಳಿ, ಐಕೆ ಮಂಜುನಾಥ್, ಪ್ರದೀಪ್, ಗೋವಿಂದರಾಜ್, ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಹಾಗೂ ಇತರರು ಹಾಜರಿದ್ದರು.